ಹಾಯ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ರಾಘವೇಂದ್ರ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಗುರುವಾರ, ರಾಯರ ವಾರ, ದಶಮಿ. ಇವತ್ತು ದೇವರ ದೀಪ ಹಚ್ಚುವಾಗ ಹೇಳಬೇಕಾದ ಶ್ಲೋಕ: ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಯಂ ದೀಪಜ್ಯೋತಿ ನಮಸ್ತೇ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಈ ತಿಂಗಳ ಕೊನೆ ಏಕಾದಶಿ ಇವರ ತಿಳ್ಕೊಳ್ಳೋಣ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಅಪರ ಏಕಾದಶಿ ಎಂದು ಕರೆಯುತ್ತೇವೆ. 22/5/2025 ಗುರುವಾರ ದಶಮಿ. 23/5/2025 ಶುಕ್ರವಾರ ಏಕಾದಶಿ. 24/5/2025 ಶನಿವಾರ ದ್ವಾದಶಿ. ನಿಮ್ಮ ಶಕ್ತಿ ಅನುಸಾರ ಉಪವಾಸ ಇದ್ದು ರಾಯರ ಸೇವೆ ಮಾಡಿ. ನಿಯಮ ನಿಷ್ಠೆಯಿಂದ ರಾಯರ ಸೇವೆ ಮಾಡಿ. ಬೆಳಗ್ಗೆ 7:29ಕ್ಕೆ ಪೇರಣ ಬಿಡಿ. ರಾಯರಿಗೆ ಹೂವಿನ ಅಲಂಕಾರ ಇರೋದಿಲ್ಲ. 2 ತುಪ್ಪದ ದೀಪ, ತುಳಸಿ ಇಟ್ಟು ರಾಯರಿಗೆ ಪೂಜೆ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ವಿದ್ಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುವಾರ ದಶಮಿ, ಶುಕ್ರವಾರ ಏಕಾದಶಿ, ಶನಿವಾರ ದ್ವಾದಶಿ. ನಾವು ದ್ವಾದಶಿ ದಿನ ರಾಯರ ಫೋಟೋ ಕ್ಲೀನ್ ಮಾಡಿಕೊಂಡು ರಾಯರಿಗೆ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಣ. ಮನೆಯಲ್ಲಿ ಪೂಜೆ ಆದ ಮೇಲೆ ನಾವು ಹತ್ತಿರದಲ್ಲಿರುವ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ರಾಯರ ದರ್ಶನ ಮಾಡೋಕ್ಕಾಗಲ್ಲ ಅಂದವರು ಮನೆಯಲ್ಲಿ ರಾಯರ ಮುಂದೆ ಇಟ್ಟಿರುವ ತೀರ್ಥವನ್ನು ನಾವು ತಗೊಂಡು ಉಪವಾಸ ಬಿಡ್ಬೋದು. ಹೋಗಲೇಬೇಕು ಅಂತೇನಿಲ್ಲ, ಆದವರು ಹೋಗ್ಬೋದು. ಹೋಗಿ ರಾಯರ ದರ್ಶನನೂ ಮಾಡ್ಬೋದು. ಆದಷ್ಟು ರಾಯರ ಸೇವೆ ಮಾಡಿ. ಕೆಟ್ಟದ್ದು ಮಾತಾಡೋದು ಬೇಡ, ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಆದಷ್ಟು ಒಳ್ಳೆಯ ದಾರಿಯಲ್ಲಿ ನಡೆಯೋಣ, ರಾಯರ ಸೇವೆ ಮಾಡೋಣ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುವಾರ ರಾಯರಿಗೆ ಹೂವಿನ ಅಲಂಕಾರ ಮಾಡಿ. ಶುಕ್ರವಾರ ಏಕಾದಶಿ ಇರುತ್ತೆ. ಹಾಕಿರೋ ಹೂವೆಲ್ಲ ತೆಗೆದು ರಾಯರಿಗೆ ತುಳಸಿ ಮಾತ್ರ ಇಟ್ಟು ಪೂಜೆ ಮಾಡಿ. ರಾಯರ ಲೇಖನೂ ಬರೀರಿ. ಮಾರನೇ ದಿನ ಶನಿವಾರ ದ್ವಾದಶಿ. ತುಳಸಿ ಎಲ್ಲ ತೆಗೆದು ರಾಯರ ಫೋಟೋ ಕ್ಲೀನ್ ಮಾಡಿಕೊಂಡು ರಾಯರಿಗೆ
ಹೂವಿನ ಅಲಂಕಾರ ಮಾಡಿ ಆಮೇಲೆ ನೈವೇದ್ಯಕ್ಕೆ ಏನಾದರೂ ಇಟ್ಟು ರಾಯರ ಸೇವೆ ಮಾಡಿ. ರಾಯರ ಸೇವೆ ಮಾಡಿದ ಮೇಲೆ ಟೈಮ್ ಇದ್ದರೆ ನಿಮಗೆ ಲೇಖನನೂ ಬರೀರಿ, ತುಂಬ ಒಳ್ಳೆಯದಾಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.